ದೇವರಿಗೆ ಒಂದು ಪುಟ್ಟದಾಗಿ ಪುಷ್ಪಗಳು, ನಿಮ್ಮ ಪತ್ರೆಗಳು, ನಿಮ್ಮ ಶಕ್ತಿ ಏನಿದೆಯೋ ಒಂದು ಬಿಡಿ ಹೂವು ತಗೊಬಂದು ಕೀಳ್ಬೇಡಿ. ನಿಮ್ಮ ಮನೆ ದೇವರು, ಕುಲದೇವರು, ಇಲ್ಲ ಇಷ್ಟ ದೇವರು ಅಂತಾದ್ರೂ ಇರುತ್ತೆ, ಇಂಥ ದೇವರಿಗೆ ಅನ್ನೋದೇನೂ ಇಲ್ಲ. ಈ ಎಣ್ಣೆಯನ್ನ ಹಾಕಿ ಶುದ್ಧವಾದ ಹತ್ತಿಯ ಬತ್ತಿ ತಗೊಬಂದು ನೀವೇ ಬತ್ತಿ ಮಾಡಿ. ಆಯ್ತು ಅಂದ್ರೆ ಅರಿಶಿನದ ಬತ್ತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮನೆಯಲ್ಲಿ ಏನಾದರೂ ಒಂದು ವಾಮಾಚಾರ ಪ್ರಯೋಗ, ತಂತ್ರ ಪ್ರಯೋಗ, ಕ್ಷುದ್ರ ಪ್ರಯೋಗ, ನಖ ಪ್ರಯೋಗ, ಚೂರ್ಣ ಪ್ರಯೋಗ ಆ ಥರದ್ದಾಗಿದೆ, ಆ ಥರದೊಂದು ಧಾವಂತ ಭಯದಲ್ಲಿರೋರು ಏನ್ ಮಾಡಿ, ಒಂದು ಗಟ್ಟಿ ಅರಿಶಿನ ಸ್ವಲ್ಪ ನೀರಿಗೆ ಹಾಕಿ ಒಂದಿಷ್ಟು ತೆಂಗಿನೆಣ್ಣೆಯನ್ನ ಹಾಕಿ ಆ ಬತ್ತಿಯನ್ನು ಅದರಲ್ಲಿ ಹಾಕಿ ಬಿಟ್ಟು ಒಂದ್ ಸ್ವಲ್ಪ ತಾದ ನಂತರ ಒಣಗಿಸ್ಕೊಳ್ಳಿ. ಅದನ್ನ ತಗೊಂಡು ಆ ದೀಪಕ್ಕೆ ಇಟ್ಟು ಬತ್ತಿ ಹಚ್ಚಿ. ನಿಮಗೆ ಆಯ್ತು ಅಂದ್ರೆ ಒಂದು ಸುಂದರ ಕಾಂಡವೋ, ಭಗವದ್ಗೀತೆಯೋ, ಮಹಾಭಾರತದ ಒಂದು ಶ್ಲೋಕವೋ, ರಾಮಾಯಣದ ಒಂದು ಶ್ಲೋಕವೋ ದೇವ್ರ ಮುಂದ್ಗಡೆ ಇತ್ತು ಅಂದ್ರೆ ಲಲಿತಾ ಸಹಸ್ರನಾಮವೋ, ವಿಷ್ಣು ಸಹಸ್ರನಾಮವೋ ಒಂದು ಶ್ಲೋಕ ಆದ್ರೂ ಓದಿ ಆ ದೀಪ ಹಚ್ಚತಕ್ಕಂಥದ್ದು ಮಾಡಿ.